ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ವಟ ಸಾವಿತ್ರಿ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ವಟ ಸಾವಿತ್ರಿ ವ್ರತವು ಹುಣ್ಣಿಮೆ 29ನೇ ತಾರೀಕು ಹುಣ್ಣಿಮೆ ಸೋಮವಾರ ದಿನ ಬಂದಿದೆ ನೋಡಿ. ಅಂದಿನ ದಿನ ನಾವು ಸಂಕಲ್ಪಪೂರ್ವಕವಾಗಿ ವ್ರತವನ್ನು ಮಾಡುತ್ತೇವೆ ಎಂದು ಮನದಲ್ಲಿ ಅಂದುಕೊಂಡು ವ್ರತವನ್ನು ಆಚರಣೆ ಮಾಡಿಕೊಳ್ಬೇಕಾಗುತ್ತದೆ ನೋಡಿ. ಅವತ್ತು ವಟ ಹುಣ್ಣಿಮೆ ಮತ್ತು ವಟ ಸಾವಿತ್ರಿ ವ್ರತ ಇರುವುದರಿಂದ ನೋಡಿ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಆವತ್ತಿನ ದಿನ ನೋಡಿ ಈ ಥರ ದಾರದಲ್ಲಿ ಕಂಕಣವನ್ನು ಕಟ್ಟಿಸ್ಕೊಳ್ಬೇಕಾಗುತ್ತದೆ. ಒಂದು ಹೂವು, ಸೇವಂತಿಗೆ ಹೂವು ಅಥವಾ ಯಾವುದಾದ್ರೂ ಒಂದು ಹೂವಿಗೆ ಈ ಥರ ದಾರವನ್ನು ಕಟ್ಟಿ ಕಂಕಣವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತದೆ. ಇದನ್ನು ನಾವು ಮನೆಯಲ್ಲಿ ಯಾರೇ ದೊಡ್ಡವರಿದ್ದರೂ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಬೇಕಾಗುತ್ತದೆ, ಅಥವಾ ನಮ್ಮ ಗಂಡನಿಂದಲೇ ನಾವು ಕೈಗೆ ಈ ದಾರವನ್ನು ಕಟ್ಟಿಸಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ. ಹೇಗಪ್ಪ ಅಂದರೆ, ಮೊದಲಿಗೆ ಅವತ್ತಿನ ದಿನ ಹುಣ್ಣಿಮೆ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆಗಳನ್ನು ಮಾಡಿಕೊಂಡು, ಅಂದರೆ ಸ್ನಾನವಾದ ನಂತರ ಮಡಿಯ ಬಟ್ಟೆಗಳನ್ನು ಧರಿಸಿ ನಮ್ಮ ಮನೆದೇವರನ್ನು ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಅರಿಶಿಣ, ಕುಂಕುಮ, ಹೂವು, ಬಳೆ ಮತ್ತು ಈ ಅಕ್ಷತೆ ಇದರ ಸಮೇತವಾಗಿ ನಾವು ಈ ತಟ್ಟೆಯನ್ನು ಕೈಯಲ್ಲಿ ಇಟ್ಕೊಂಡಿರಬೇಕು. ನಾವು ಹೆಂಡತಿ ಆದವರು ಕೈಯಲ್ಲಿ ಇಟ್ಕೊಂಡಿರಬೇಕು. ಇದನ್ನು ಗಂಡನ ಕೈಯಿಂದ ಕಟ್ಟಿಸ್ಕೊಬೇಕು. ಕಟ್ಟಿಸಿಕೊಂಡು ಆದ ನಂತರ ಪುನಃ ಈ ತಟ್ಟೆಯನ್ನು ಗಂಡನ ಕೈಗೆ ಕೊಟ್ಟು, ಅಂದರೆ ನಮ್ಮ ಪತಿಯ ಕೈಗೆ ಕೊಟ್ಟು ಈ ಅಕ್ಷತೆಯನ್ನು ನಮ್ಮ ತಲೆಗೆ ಹಾಕಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಬೇಕು. ಏನಂತ ಆಶೀರ್ವಾದ ಮಾಡ್ಕೊಳ್ಬೇಕಪ್ಪ ಅಂದರೆ, ದೀರ್ಘ ಸುಮಂಗಲಿಯಾಗಿರು ಅಂತ ಈ ಥರ ಹಾಕಬೇಕಾಗುತ್ತೆ ನೋಡಿ. ಗಂಡನಾದವರು ಈ ಥರ ಹಾಕಬೇಕಾಗುತ್ತೆ. ನಂತರ ಈ ಪೂಜೆ ಇದೆಲ್ಲ ಆದ ನಂತರ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಂಡ ನಂತರ ಆಲದ ಮರದ ಎಲ್ಲಿದೆಯೋ ಅಲ್ಲಿ ಹತ್ತಿರವಿದ್ದರೆ ಆಲದ ಮರಕ್ಕೆ ಹೋಗಿ ಬರಬೇಕಾಗುತ್ತೆ ನೋಡಿ. ಮತ್ತು ಆಲದ ಮರಕ್ಕೆ ಹೋಗುವಾಗ ಏನೇನು ತೆಗೆದುಕೊಂಡು ಹೋಗಬೇಕಪ್ಪ ಅಂದರೆ, ಮುಖ್ಯವಾಗಿ ಮನೆಯಿಂದಲೇ ಇಲ್ಲೊಂದು ಅರಿಶಿಣದಿಂದ ಮಾಡಿರುವಂತಹ ಒಂದು ಗೋಪುರದ ಒಂದು ಗಣೇಶನನ್ನು ಮಾಡ್ಕೊಳ್ಬೇಕಾಗುತ್ತದೆ. ಅದು ಅರಿಶಿಣ ಪುಡಿಯಿಂದಲೇ ಮಾಡ್ಕೊಳ್ಬೇಕಾಗುತ್ತದೆ ನೋಡಿ. ಆ ಥರ ಅರಿಶಿಣದಿಂದ 2 ಮಾಡ್ಕೊಳ್ಬೇಕಾಗುತ್ತದೆ. ಅದಕ್ಕೆ ಸತ್ಯವಾನ್ ಸಾವಿತ್ರಿ ಅಂತ 2 ಎಲೆಗಳಿಂದ ವಿಳೆದೆಲೆ ಮೇಲೆ ಈ ಥರ ಇಟ್ಕೊಂಡು ಅದನ್ನು ಆಲದ ಮರದ ಬುಡದಲ್ಲಿಟ್ಟು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಅದಕ್ಕೋಸ್ಕರ ಅದನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತದೆ. ಅದು ಮಾಡಲು ಸಾಧ್ಯವಿಲ್ಲ ಅಂದರೆ ಈ ಥರ ಅರಿಶಿಣ ಕೊಂಬನ್ನು ಕೂಡ ಇಟ್ಕೊಳ್ಬೇಕಾಗುತ್ತದೆ ನೋಡಿ. ಸತ್ಯವಾನ್ ಸಾವಿತ್ರಿ ಅಂತ ಈ ಥರ ಇಟ್ಕೊಂಡ್ಬಿಟ್ಟು ಆಲದ ಮರದ ಬಳಿ ಹೋಗಿ ನಾವು ಮೊದಲು ಒಂದು ತಮ್ಗೆ ನೀರನ್ನು ಮರದ ಸುತ್ತಲೂ ಹಾಕಿ ರಂಗೋಲಿಯನ್ನು ಹಾಕಿಕೊಂಡು ಮರದ ಬುಡಕ್ಕೆ ಪುನಃ ಒಂದು ತಮ್ಗೆ ನೀರನ್ನು ಸುರಿಯಬೇಕಾಗುತ್ತದೆ ನೋಡಿ. ಇದನ್ನು ಎಲ್ಲರೂ ಒಂದು ತಮ್ಗೆ ನೀರನ್ನು ಹಾಕಲೇಬೇಕಾಗುತ್ತದೆ ಈ ಹುಣ್ಣಿಮೆಯ ದಿನ. ಮತ್ತು ಆ ಮರಕ್ಕೆ ನೀರು ಹಾಕಿದ ನಂತರ ಇದನ್ನು ಮರದ ಬುಡದಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಓಂ ಸತ್ಯವಾನ್ ಸಾವಿತ್ರಿಯೇ ನಮಃ ಅಂತ ಹೇಳ್ಕೊತಾ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಮತ್ತು ಮರಕ್ಕೂ ಕೂಡ ಅರಿಶಿಣ, ಕುಂಕುಮ ಎಲ್ಲ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಮರವನ್ನು ಮುಟ್ಟಿ ಓಂ ಮೃತ್ಯುಂಜಯಾಯ ನಮಃ ಅಂತ ಮರಕ್ಕೆ ಹೇಳ್ಕೊಳ್ಬೇಕಾಗುತ್ತದೆ ನೋಡಿ. ಈ ರೀತಿ ಪೂಜೆ ಮಾಡಿಕೊಂಡು ಆದ ನಂತರ ನೈವೇದ್ಯಕ್ಕೆ ಏನಾದರೂ ಸಿಹಿ ಪದಾರ್ಥ ಬೇಕಾದರೆ ಒಯ್ಯಬಹುದು, ಅಥವಾ ನಮಗೆ ಮಾಡಲು ಸಾಧ್ಯವಿಲ್ಲ ಅಂದರೆ ನೆನೆಸಿರೋ ಕಡಲೆ ಅಂತ ಅಂತಾರಲ್ವ, ಹಸಿ ಕಡಲೆ ಅಂತ, ಆ ಥರ ನೆನೆಸಿಟ್ಕೊಂಡಿರೋ ಒಂದು ಹಸಿಯಾಗಿರೋ ಕಡಲೆನೇ ತೆಗೆದುಕೊಂಡು ಹೋಗಬೇಕಾಗುತ್ತೆ ನೋಡಿ. ಆ ಕಡಲೆನ ತೆಗೆದುಕೊಂಡು ಹೋಗಿ ಇಲ್ಲೊಂದು 4 ಇಡಬೇಕಾಗುತ್ತೆ. ಮತ್ತು ಅದನ್ನೇ ನೈವೇದ್ಯ ತೋರಿಸ್ಬೇಕಾಗುತ್ತೆ ಮರಕ್ಕೆ. ನಂತರ ಪೂಜೆ ಎಲ್ಲ ಆದಮೇಲೆ ಮುಖ್ಯವಾಗಿ ತುಪ್ಪದಿಂದ 2 ಹಣತೆಯನ್ನು ಒಯ್ದು ದೀಪ ಇಡಬೇಕಾಗುತ್ತೆ. ಅದನ್ನು ಕೂಡ ಸತ್ಯವಾನ್ ಸಾವಿತ್ರಿ ಅಂತ ಹೆಸರು ಹೇಳಿ ಇಡಬೇಕಾಗುತ್ತೆ ನೋಡಿ. ಈ ಥರ ಇಟ್ಟು ತಮ್ಮ ಮನದಾಸೆಗಳನ್ನು ಬೇಡಿಕೊಂಡು ನಮಸ್ಕರಿಸಿಕೊಳ್ಬೇಕಾಗುತ್ತದೆ ನೋಡಿ. ಮರವನ್ನು ಮತ್ತು ಸತ್ಯವಾನ್ ಸಾವಿತ್ರಿ ಅಂತ ಈ ಥರ 2 ಹೆಸರನ್ನು ಹೇಳಿ ಕೈ ಮುಗಿಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಅದಕ್ಕೆ ಈ ಅರಿಶಿಣದ ದಾರವನ್ನು ಒಯ್ಯಲೇಬೇಕಾಗುತ್ತದೆ. ಇದು ಸುಮಾರು 3 ಸುತ್ತು, 5 ಸುತ್ತು, 9 ಸುತ್ತು ಇರುತ್ತೆ ನೋಡಿ. ಈ ದಾರದಲ್ಲೇ ಇರುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ಆಲದ ಮರವನ್ನು ಸುತ್ತುವರಿಬೇಕಾಗುತ್ತೆ. ಅದು ಕೂಡ 3 ಸುತ್ತು, 5 ಸುತ್ತು, 9 ಸುತ್ತು, ನಿಮ್ಮ ದಾರ ಎಷ್ಟಿರುತ್ತೋ ಅಷ್ಟು ಸುತ್ತುವರಿದುಕೊಳ್ಳಿ. ಮತ್ತು ಅರ್ಧದಲ್ಲೇ ದಾರ ಕಟ್ಟಾಯಿತು ಅಂತ ಅಂದ್ಕೊಳ್ಳೋದು ಬೇಡ. ಈ ದಾರ ಎಷ್ಟು ತೆಗೆದುಕೊಂಡು ಹೋಗಿರ್ತೀರೋ ಅಷ್ಟು ಸುತ್ತು ಹಾಕಿ, ಓಕೆನಾ? ಏಕೆಂದರೆ ಅರ್ಧದಲ್ಲೇ ಕಟ್ಟಾದರೆ ಮತ್ತು ಮನಸ್ಸಿಗೆ ಬೇಜಾರಾಗುತ್ತೆ ನಿಮಗೆ. ಅದಕ್ಕೆ ನೀವು ಸ್ವಲ್ಪ ದೊಡ್ಡ ದಾರದ ಉಂಡೆಯನ್ನೇ ಒಯ್ದಿರಿ. ಆ ಥರ ದಾರದ ಸುತ್ತಿಕೊಳ್ಳುವಾಗ ಒಂದೊಂದು ದಾರದ ಸುತ್ತುಕೊಳ್ಳುವಾಗ ಕೂಡ ನೀವು ಬೇಡಿಕೊಳ್ಬೇಕಾಗುತ್ತದೆ. ಏನಪ್ಪ ಅಂದರೆ,
ನನ್ನ ಪತಿಯ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಬೇಡಿಕೊಂಡು ನಮಸ್ಕರಿಸ್ಕೊಳ್ಬೇಕಾಗುತ್ತದೆ. ಈ ರೀತಿ ಮಾಡಿ ದಾರವನ್ನು ಕಟ್ಟಿ ಆದಮೇಲೆ ಆ ಕಟ್ಟಿದ ನಂತರ ಆ ಗಂಟು ಹಾಕಿರ್ತೀವಲ್ವ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ಬೆಳಗಿ ಹೂವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಪೂಜೆ ಆದ ನಂತರ ಆ ಗಂಟಿಗೂ ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲೇ ಹತ್ತಿರದಲ್ಲೇ ಏನಾದರೂ ಅಲ್ಲೇ ದೇವಾಲಯವಿದ್ದರೆ, ನಾವು ಆಲದ ಮರದ ಹತ್ರ ಯಾವಾಗಲೂ ದೇವಸ್ಥಾನಗಳಿರ್ತಾವಲ್ವ, ಅಲ್ಲಿ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಪೂಜೆ ಮಾಡಿಕೊಳ್ಳಿ, ಮಂಗಳಾರತಿ ಮಾಡಿಸಿಕೊಳ್ಳಿ. ನಂತರ ಆಲದ ಮರಕ್ಕೆ ನಮ್ಮ ಹಾಗೆ ಬೇರೆಯವರು ಪೂಜೆಗೆ ಬಂದಿರ್ತಾರಲ್ವ, ಅವರಿಗೂ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಮಗಿಂತ ದೊಡ್ಡವರಾಗಿದ್ದರೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮುಖ್ಯವಾಗಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ, ಓಕೆನಾ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಡಿ. ನಂತರ ದೇವಸ್ಥಾನಕ್ಕೆ ಮತ್ತು ಅಲ್ಲಿ ಬಂದಿದ್ದರೂ ಅವರಿಗೂ ಹಾಗೆ ಮಾಡ್ಕೊಳ್ಳಿ. ಮತ್ತು ಮನೆಗೆ ಬಂದ ನಂತರ ಮನೆಗೆ ಬರೋದಕ್ಕಿಂತ ಮುಂಚೆನೇ ಅಲ್ಲಿ 2 ನಿಮಿಷ ಆಲದ ಮರದ ಬುಡದಲ್ಲೇ ಒಂದು 2 ನಿಮಿಷ ಕೂತು ಓಂ ಮೃತ್ಯುಂಜಯಾಯ ನಮಃ ಅಂತ 21 ಬಾರಿ 108 ಬಾರಿ ಸಮಯವೆಷ್ಟಿರುತ್ತೋ ಅಷ್ಟು ಬಾರಿ ಹೇಳಿಕೊಂಡು ಹೀಗೆ ನಿಮ್ಮ ಪತಿಯ ಆಯಸ್ಸು ಚೆನ್ನಾಗಿರಲಿ ಅಂತ ಬೇಡಿಕೊಳ್ಳಿ. ನಂತರ ಮತ್ತೆ ಅಲ್ಲಿರೋ ಒಂದು ಅರಿಶಿನ ಕುಂಕುಮವನ್ನು, ಅಂದರೆ ಸತ್ಯವಾನ್ ಸಾವಿತ್ರಿಗೆ ಹಚ್ಚಿರೋ ಅರಿಶಿನ ಕುಂಕುಮ ಮತ್ತು ಮರಕ್ಕೆ ಹಚ್ಚಿರೋ ಅರಿಶಿನ ಕುಂಕುಮ, ದಾರ ಕಟ್ಟಿರ್ತೀವಲ್ವ ಅಲ್ಲಿ ಕಟ್ಟಿರೋ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಮಾಂಗಲ್ಯಕ್ಕೆ ಹಚ್ಚಿಕೊಳ್ಳಿ. ಮತ್ತು ಹಣೆಗೆ ಸ್ವಲ್ಪ ಹಚ್ಚಿಕೊಳ್ಳಿ. ಅಲ್ಲಿ ನೀವು ಹೂವು ಮುಡಿಸಿರ್ತೀರಲ್ವ ಆ ಹೂವನ್ನು ತೆಗೆದು ತಲೆಗೆ ಮುಡ್ಕೊಳ್ಳಿ, ಓಕೆನಾ. ಈ ಥರ ಮಾಡಿಕೊಂಡು ಮುಖ್ಯವಾಗಿ ಮತ್ತು ಮಕ್ಕಳ ಬಗ್ಗೆನೂ ಕೂಡ ಬೇಡ್ಕೊಳ್ಳಿ. ಮಕ್ಕಳ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ, ಮತ್ತು ನೀವು ಪೂಜೆ ಮಾಡಿರ್ತೀರಲ್ವ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರಲಿ ಅಂತ ಬೇಡಿಕೊಂಡು ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಮನೆಗೂ ಕೂಡ ಯಾರಾದರೂ ಬಂದಿದ್ದರೆ ಅವರಿಗೂ ಕೂಡ ಅರಿಶಿಣ ಕುಂಕುಮ ಹೂವು ಬಳೆ ಈ ಥರ ಕೊಡಿ, ಅಕ್ಷತೆಯನ್ನು ಕೊಡಿ. ಈ ಥರ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಿರಿಯವರ ಆಗಿದ್ದರೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಮಹಾಭಾರತದ ಕಾಲದಲ್ಲಿ ಸತ್ಯವಾನ್ ಸಾವಿತ್ರಿಯು ತನ್ನ ಗಂಡನ ಒಂದು ಆಯಸ್ಸನ್ನು ಹೇಗೆ ಪಡೆದಳು ಅಂತ ಒಂದು ಗ್ರಂಥ ಕಥೆ ಇದೆ. ಆ ಸಾವಿತ್ರಿ ದೇವಿಯು ಯಮಧರ್ಮರಾಯನಿಂದ ಒಂದು ಗಂಡನ ಆಯಸ್ಸನ್ನು ತೆಗೆದುಕೊಂಡು ಹೋಗುವಾಗ ಯಮಧರ್ಮರಾಯ ಹಿಂದೆನೇ ಹೋಗಿ ತನ್ನ ಗಂಡನ ಆಯಸ್ಸನ್ನು ಪಡೆದು ತಂದಳು ಅಂತ ಒಂದು ಕತೆ ಇದೆ. ಅದಕ್ಕೋಸ್ಕರ ಸತ್ಯವಾನ್ ಸಾವಿತ್ರಿ ಅಂತ ಅಂದಿನ ದಿನ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಮತ್ತು ಆ ನಡೆದಿರೋದು ಒಂದು ಕತೆ ನಡೆದಿರೋದು ಆಲದ ಮರದ ಬುಡದಲ್ಲೇ ಆಗಿರ್ತದೆ ಅಂತೆ. ಅಂದರೆ ಸತ್ಯವಾನ್ ಸಾವಿತ್ರಿಯು ಮಹಾಭಾರತದ ಕಾಲದಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು, ಸತ್ಯವಾನ್ ಮತ್ತು ಸಾವಿತ್ರಿ ಇಬ್ಬರು ಕಟ್ಟಿಗೆ ತರಲು ಎಂದು ಹೋಗಿರ್ತಾರಂತೆ. ಆಗ ಆಲದ ಮರದ ಬುಡಕ್ಕೆ ಆಯಾಸ ಆಗಿದೆ ಎಂದು ಕುಳಿತುಕೊಂಡಾಗ ಅಲ್ಲಿ ಯಮಧರ್ಮರಾಯ ಬಂದು ಸಾವಿತ್ರಿಯ ಗಂಡನನ್ನು ಕರೆದುಕೊಂಡು ಹೋಗುತ್ತಿರುವಾಗ ಸಾವಿತ್ರಿಯು ಕೂಡ ಗಂಡನ ಹಿಂದೆ ಹೋಗುತ್ತಾಳಂತೆ. ಆಗ ಯಮಧರ್ಮರಾಯ ಹೇಳ್ತಾನಂತೆ, ನೀನು ಬರುವ ಹಾಗಿಲ್ಲ, ಗಂಡನನ್ನಷ್ಟೇ ಕರೆದುಕೊಂಡು ಹೋಗ್ತೀನಿ ಅಂದಾಗ, ಕರೆದುಕೊಂಡು ಹೋಗುವುದಿದ್ದರೆ ಇಬ್ಬರನ್ನು ಕರೆದುಕೊಂಡು ಹೋಗಿ, ಇಲ್ಲವಾದರೆ ನನ್ನ ಗಂಡನ ಪ್ರಾಣವನ್ನು ಮರಳಿ ಕೊಡಿ ಎಂದು ಕೇಳ್ತಾಳಂತೆ. ಆಗ ಯಮಧರ್ಮರಾಯನು ಆಲದ ಮರದ ಬುಡದಲ್ಲಿಯೇ ತನ್ನ ಸಾವಿತ್ರಿಯ ಗಂಡನ ಒಂದು ಜೀವವನ್ನು ಬದುಕಿಸಿ ಕೊಡ್ತಾನಂತೆ. ಅದಕ್ಕೋಸ್ಕರ ಅಂದಿನಿಂದ ಆಲದ ಮರಕ್ಕೆ ವಟವೃಕ್ಷಕ್ಕೆ ಪೂಜೆ ಎಲ್ಲ ನಡೆಯುತ್ತೆ ನೋಡಿ. ಅದಕ್ಕೋಸ್ಕರ ಮತ್ತು ಆಲದ ಮರಕ್ಕೆ ಎಲ್ಲ ಮರಗಳಿಗಿಂತ ಹೆಚ್ಚಿಗೆ ಆಯಸ್ಸಿದೆ ಅಂತೆ. ಅದಕ್ಕೋಸ್ಕರ ಈ ಆಲದ ಮರವನ್ನು ಪೂಜೆ ಮಾಡ್ಕೊಳ್ತಾರೆ. ಮತ್ತು ಆಲದ ಮರವಷ್ಟೇ ಅಲ್ಲದೇ ಬೇರೆ ಬೇರೆ ಮರಗಳಿರ್ತಾವಲ್ವ, ಅಂದರೆ ಬನ್ನಿ ಮರ ಮತ್ತು ಅರಳಿ ಮರ, ಈ ಥರ ತುಂಬ ಬೇವಿನ ಮರ, ಆ ಥರ ಮರಗಳಿಗೂ ಕೂಡ ಅಷ್ಟೇ ಶಕ್ತಿ ಇರುತ್ತದೆ ನೋಡಿ. ಅಂತಹ ಮರಗಳನ್ನು ಕೂಡ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಆಲದ ಮರ ನಮ್ಮ ಮನೆ ಹತ್ರ ಇಲ್ಲ ಅಂದರೆ ಅವುಗಳನ್ನು ಕೂಡ ಪೂಜೆ ಮಾಡಿಕೊಳ್ಳಿ. ಮತ್ತೇನಪ್ಪ ಅಂದರೆ ಈ ಆಲದ ಮರಕ್ಕೆ ಅಷ್ಟೊಂದು ಶಕ್ತಿ ಇರುತ್ತದೆ. ಆದ್ದರಿಂದ ಎಲ್ಲರೂ ಹೋಗಿ ಪೂಜೆ ಮಾಡಿಕೊಳ್ಳಿ. ಈ ರೀತಿ ಸರಳವಾದ ಸುಲಭವಾದ ಒಂದು ವಟ ಸಾವಿತ್ರಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.